ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ ಸಿಮಿಟ್ರಿ 7th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 12 ಬಗ್ಗೆ ಫುಲ್ಲು ಸೊಲ್ಯೂಷನ್ನ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಸಿಮಿಟ್ರಿ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ. ಸಿಮಿಟ್ರಿ ಅಂದರೆ ಸೊ ಇಲ್ಲಿ ನೋಡಿ, ಯಾವುದನ್ನ ಒಂದು ಫಿಗರ್, ಒಂದು ಆಬ್ಜೆಕ್ಟ್, ಒಂದು ಥಿಂಗ್ ಅದನ್ನು ನಾವು ಓವರ್ಲ್ಯಾಪ್ ಈಕ್ವಲ್ ಆಗಿ ಡಿವೈಡ್ ಮಾಡಿದಾಗ ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಸೊ ಅದನ್ನು ನಾವು ಸಿಮಿಟ್ರಿ ಅಂತ ಕರಿತೀವಿ. ಸೊ ಎಕ್ಸಾಕ್ಟಾಗಿ ಓವರ್ಲ್ಯಾಪ್ ಆಗಬೇಕು. ಸೊ ಒಂದು ಫಿಗರ್ ಇದೆ ಇಲ್ಲಿ ಹಿಂಗೆ. ಸೊ ಇದನ್ನು ಈಕ್ವಲ್ ಆಗಿ ಇವಾಗ ನಾನು ಕಟ್ ಮಾಡ್ತೀನಿ. ಸೊ ಇದನ್ನು ಫೋಲ್ಡ್ ಮಾಡಿದ್ರೆ ಅದ್ರ ಮೇಲೆ ಓವರ್ಲ್ಯಾಪ್ ಇದ್ರ ಮೇಲೆ ಬಂದು ಕೂತ್ಕೊಳ್ಳಲ್ಲ. ಸೊ ಈ ಫಿಗರ್ನ ನಾವು ಸಿಮಿಟ್ರಿ ಅಂತ ಕರೆಯಲ್ಲ. ಅದೇ ಇದು ಒಂದು ಫಿಗರ್ ಇದೆ ಸರ್ಕಲ್, ಇದನ್ನು ನಾವು ಕರೆಕ್ಟಾಗಿ ಡಿವೈಡ್ ಮಾಡಿದಾಗ ಇದನ್ನು ಇದ್ರ ಮೇಲೆ ಕುಣಿಸ್ಬಹುದು. ಸೊ ಫೋಲ್ಡ್ ಮಾಡ್ಬೋದು. ಈ ಫಿಗರ್ನ ನಾವು ಸಿಮಿಟ್ರಿ ಅಂತ ಕರಿತೀವಿ. ಸೊ ಇದನ್ನು ಸಿಮಿಟ್ರಿ ಅಂತ ಕರಿತೀವಿ. ಈ ಥರ ಒಂದು ಫಿಗರ್ ಇದೆ. ಸೊ ಇದನ್ನು ನಾವು ಕರೆಕ್ಟಾಗಿ ಇದ್ರ ಮೇಲೆ ಇದನ್ನು ಕುಣ್ಸೋಕ್ಕಾಗಲ್ಲ. ಸೊ ಇದನ್ನು ಸಿಮಿಟ್ರಿ ಅಂತ ಹೇಳಲ್ಲ. ಸೊ ಸಿಮಿಟ್ರಿ ಅಂದರೆ ನಾರ್ಮಲ್ ಆಗಿ ಈಕ್ವಲ್, ಲಾಜಿಕಲ್ ಆಗಿ ನೀವು ಇಷ್ಟೇ ತಿಳ್ಕೊಳ್ಬೇಕು. ಈಕ್ವಲ್ ಪಾರ್ಟ್ಸ್ನ ನಾವು ಡಿವೈಡ್ ಮಾಡಿದಾಗ ಅದ್ರ ಮೇಲೆ ನಾವು ಓವರ್ಲ್ಯಾಪ್ ಮಾಡಿದಾಗ ಅದ್ರ ಮೇಲೆ ಫೋಲ್ಡ್ ಮಾಡಿದಾಗ ಆ ಥಿಂಗ್ನ, ಆ ಆಬ್ಜೆಕ್ಟ್ನ, ಆ ಥಿಂಗ್ಸ್, ಆ ಡಯಾಗ್ರಾಮ್ನ, ಆ ಶೇಪ್ನ ನಾವು ಸಿಮಿಟ್ರಿ ಅಂತ ಕರಿತೀವಿ. ಸೊ ಇವಾಗ ಲೆಟ್ಸ್ ಮೂವ್ ಆನ್. ಸೊ ಇಲ್ಲಿ ನೋಡಿ, ನಿಮಗೆ ಸಿಮಿಟ್ರಿ ಕೊಟ್ಟಿದ್ದಾರೆ. ಕಾಪಿ ದ ಫಿಗರ್ ವಿತ್ ಪಂಚ್ಡ್ ಹೋಲ್ ಆ್ಯಂಡ್ ಫಿಕ್ಸ್ ದ ಆಕ್ಸಸ್ ಆಫ್ ಸಿಮಿಟ್ರಿ ಫಾರ್ ದ ಫಾಲೋಯಿಂಗ್. ಇಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ, ನಾವು ಈಕ್ವಲ್ ಆಗಿ ಅಲ್ಲಿ ಡಿವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಇಲ್ಲಿ ನೋಡಿ, ನಾನು ಇಲ್ಲಿಂದ ಇಲ್ಲಿವರೆಗೂ ಡಿವೈಡ್ ಮಾಡಿದ್ದೀನಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಡಿವೈಡ್ ಮಾಡಿದಾಗ ಇದನ್ನು ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿದ್ರೆ ಅಷ್ಟೇ ಈಕ್ವಲ್ ಆಗಿ ಸಿಮಿಟ್ರಿ ಬರುತ್ತೆ. ಇಲ್ಲೂ ಕೂಡ ನಾನು ಡಿವೈಡ್ ಮಾಡಿದ್ದೀನಿ. ಸೊ ಎರಡು ಸಿಮಿಟ್ರಿ ನಮಗೆ ಬರುತ್ತೆ. ಇಲ್ಲೊಂದು ಹೋಲ್, ಇಲ್ಲೊಂದು ಹೋಲ್ ಇದೆ. ಇದನ್ನ ಇದ್ರ ಮೇಲೆ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ನಮಗೆ ಡೈಮೆನ್ಷನ್ ಸಿಗುತ್ತೆ. ಸೊ ಈ ಥರ ನೀವು ಡಿವೈಡ್ ಮಾಡಬಹುದು. ಸೊ ಇದು ಅಷ್ಟೇ, ಇಲ್ಲಿಂದ ಇಲ್ಲಿವರೆಗೂ ನೀವು ಜಾಯಿಂಟ್ ಮಾಡಿದ್ರೆ ಇಲ್ಲೂ ಒಂದು ಹೋಲ್ ಇದೆ, ಇಲ್ಲೂ ಒಂದು ಹೋಲ್ ಇದೆ. ಇದನ್ನು ಇದ್ರ ಮೇಲೆ ಫೋಲ್ಡ್ ಮಾಡಿದಾಗ ಸಿಮಿಟ್ರಿ ನಮಗೆ ಸಿಗುತ್ತೆ. ಇದನ್ನು ಇದ್ರ ಮಧ್ಯದಲ್ಲಿ ನಾವು ಲೈನ್ ಹಾಕಿದಾಗ ಇದು ಸಿಮಿಟ್ರಿ ಬರುತ್ತೆ. ಇದು ಅಷ್ಟೇ, D1 ಮಧ್ಯದಲ್ಲಿ ಲೈನ್ ಮಾಡಿದಾಗ, ನಾವು ಲೈನ್ ಹಾಕಿದಾಗ ಸೊ ಇದು ಸಿಮಿಟ್ರಿ ಫಿಗರ್ ಆಗುತ್ತೆ. ಇಲ್ಲಿ ನೋಡಿ 4 ಹೋಲ್ಸ್ನ ಕೊಟ್ಟಿದ್ದಾರೆ. 1 2 3 4. ಇಲ್ಲಿ ಎಷ್ಟು ಸಿಮಿಟ್ರಿಕಲ್ ಫಿಗರ್ಸ್ ನಾವು ಮಾಡ್ಬೋದು ಅಂತ ಹೇಳಿದರೆ, ಸೊ ಮಧ್ಯದಲ್ಲಿ ಕಟ್ ಮಾಡಿದಾಗ ಇದು ಒಂದು ಸೊ ಸಿಮಿಟ್ರಿಕಲ್ ಫಿಗರ್ ಆಯಿತು. ಇಲ್ಲಿಂದ ಕಟ್ ಮಾಡಿದಾಗ ಇದು ಈಕ್ವಲ್ ಆಗಿದೆ. ಸೊ ಇದು ಒಂದು ಸಿಮಿಟ್ರಿಕಲ್ ಫಿಗರ್ ಆಯಿತು. ಸೊ ಇಲ್ಲಿಂದ ಕೂಡ ನಾವು ಕಟ್ ಮಾಡಿದಾಗ ಇದನ್ನು ಕೂಡ ಸಿಮಿಟ್ರಿಕಲ್ ಫಿಗರ್ ಆಗುತ್ತೆ. ಮತ್ತು ಇಲ್ಲಿಂದ ಕೂಡ ನಾವು ಕಟ್ ಮಾಡಿದಾಗ ಇದು ಕೂಡ ಒಂದು ಸಿಮಿಟ್ರಿಕಲ್ ಫಿಗರ್ ಆಗುತ್ತೆ. ಸೊ ಇದರಲ್ಲಿ ಎಷ್ಟು ನಾವು ಸಿಮಿಟ್ರಿಕಲ್ ಫಿಗರ್ ಮಾಡ್ಬೋದು ಅಂದರೆ, ಒಂದೇ ಒಂದು ಮಧ್ಯದಲ್ಲಿ ನಾವು ಲೈನ್ ಹಾಕಿದಾಗ ಇದು ಮತ್ತು ಇದು ಈಕ್ವಲ್ ಆಗುತ್ತೆ. ಇದು ಹಾಫ್ ಸರ್ಕಲ್, ಇದು ಹೋಲ್ ಇದೆಯಲ್ಲ, ಇದು ಹಾಫ್ ಈ ಕಡೆ ಹೋಗುತ್ತೆ, ಇದು ಹಾಫ್ ಈ ಕಡೆ ಹೋಗುತ್ತೆ. ಇಲ್ಲೊಂದು ಸಿಗುತ್ತೆ. ನಾವು ಈ ಕಡೆ ಆ ಕಡೆ ಈ ಕಡೆ ಹಿಂಗೆ ಮಾಡಿದ್ರೆ ಅದನ್ನು ನಾವು ಸಿಮಿಟ್ರಿಕಲ್ ಫಿಗರ್ ಅನ್ನೋಕ್ಕಾಗಲ್ಲ. ಸೊ ಮಧ್ಯದಲ್ಲಿ ಮಾತ್ರ ಮಾಡಿದ್ರೆ ಅದು ಸಿಮಿಟ್ರಿಕಲ್ ಫಿಗರ್ ಆಗುತ್ತೆ. ಇದನ್ನು ಸಿಮಿಟ್ರಿಕಲ್ ಫಿಗರ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ, ಸೊ ಮಧ್ಯದಲ್ಲಿ ಇದನ್ನು ಲೈನ್ ಹಾಕಿದಾಗ ಈಕ್ವಲ್ ಪಾರ್ಟ್ಸ್ ಬರುತ್ತೆ, ಅದನ್ನು ಸಿಮಿಟ್ರಿಕಲ್ ಫಿಗರ್ ಅಂತ ಹೇಳ್ಬೋದು. H1 ನೋಡಿ, ಇಲ್ಲೂ ಅಷ್ಟೇ, ನಾವು ಈ ಕಡೆಯಿಂದ ಲೈನ್ ಹಾಕಿದಾಗ ಮಧ್ಯದಲ್ಲಿ ಸೊ ಈಕ್ವಲ್ ಪಾರ್ಟ್ ನಮಗೆ ಡಿವೈಡ್ ಆಗುತ್ತೆ, ಇದನ್ನು ಸಿಮಿಟ್ರಿಕಲ್ ಫಿಗರ್ ಅನ್ಬಹುದು. ಸೊ ಇಲ್ಲೂ ಒಂದು ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲೂ ಅಷ್ಟೇ, ಮಧ್ಯದಲ್ಲಿ ಹಾಕಬೇಕು, ಈಕ್ವಲ್ ಪಾರ್ಟ್ ಡಿವೈಡ್ ಆಗುತ್ತೆ, ಸಿಮಿಟ್ರಿಕಲ್ ಫಿಗರ್ ಆಗುತ್ತೆ. ಇಲ್ಲಿ ನೋಡಿ ಸರ್ಕಲಲ್ಲಿ, ಸೊ ಫಸ್ಟ್ ಇಲ್ಲಿ ಒಂದು ಲೈನ್ ಹಾಕಿದಾಗ ಇದೊಂದು ಪಾರ್ಟ್, ಇದೊಂದು ಪಾರ್ಟ್. ಇಲ್ಲೂ ಕೂಡ ಹಾಕಿದಾಗ ಇದೊಂದು ಪಾರ್ಟ್, ಇದೊಂದು ಪಾರ್ಟ್. ಇಲ್ಲೂ ಅಷ್ಟೇ ಲೈನ್ ಹಾಕಿದಾಗ ಇದೊಂದು ಪಾರ್ಟ್, ಇದೊಂದು ಪಾರ್ಟ್. ಸೊ ಇಲ್ಲಿ ಇಲ್ಲಿ ಮಾಡಿದಾಗ ಇದೊಂದು ಪಾರ್ಟ್, ಇದೊಂದು ಪಾರ್ಟ್, ಈಕ್ವಲ್ ಪಾರ್ಟ್. ಇಷ್ಟು ಪಾರ್ಟ್ ಸಿಮೆಟ್ರಿಕಲ್ ಫಿಗರ್ ನಾವು ಮಾಡ್ಬೋದು. ಸೊ ನೆಕ್ಸ್ಟ್ ಇದನ್ನು ನಾವು ಈ ಥರ ಇಲ್ಲಿಂದ ಸೊ ಮಾಡಿದಾಗ ಇದು ಕೂಡ ಮಾಡ್ಬೋದು. ಇದು ಅಷ್ಟೇ, ಇಲ್ಲಿಂದ ಮಾಡಿದ್ರೆ ಈಕ್ವಲ್ ಫಿಗರ್ ಬರುತ್ತೆ. ಅದೇ ನಾವು ಇಲ್ಲಿ ಮಾಡಿದ್ರೆ ಈಕ್ವಲ್ ಫಿಗರ್ ಬರಲ್ಲ, ಯಾಕಂದರೆ ಇಲ್ಲಿ ಒಂದು ಹೋಲ್ ಇಟ್ಬಿಡುತ್ತೆ, ಇಲ್ಲಿ ಹೋಲ್ ಇಲ್ಲ. ಅದಕ್ಕೆ ಇದನ್ನು
ಬರಲ್ಲ. ಇದು ಮಾತ್ರ ನಾವು ಹಾಕಿದ್ರೆ ಈಕ್ವಲ್ ಪಾರ್ಟ್ ಬರುತ್ತೆ. ನೆಕ್ಸ್ಟ್, ಗಿವನ್ ದ ಲೈನ್ ಎಸ್ ಆಫ್ ಸಿಮಿಟ್ರಿ ಫೈಂಡ್ ದ ಅದರ್ ಹೋಲ್. ಸೊ ಹೋಲ್ ಒಂದು ಹೋಲ್ನ ಕೊಟ್ಟಿದ್ದಾರೆ, ಅದರ್ ಹೋಲ್ ಯಾವ ಕಡೆ ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ಹೋಲ್ ಇಲ್ಲಿದೆ, ಇನ್ನೊಂದು ಹೋಲ್ ಇಲ್ಲಿ ಹಾಕಿದ್ರೆ ಸಿಮೆಟ್ರಿಕಲ್ ಫಿಗರ್ ಬರುತ್ತೆ. ಇಲ್ಲಿ ಒಂದು ಹೋಲನ್ನ ಕೊಟ್ಟಿದ್ದಾರೆ, ಇನ್ನೊಂದು ಹೋಲ್ ಹಾಕೋಕ್ಕೆ ನಾವು ಇಲ್ಲಿ ಹಾಕಬಹುದು, ಇಲ್ಲಿ ಹಾಕಿದ್ರೆ ಇನ್ನೊಂದು ಹೋಲ್ ಬರುತ್ತೆ. ನಮಗೆ ಇಲ್ಲೊಂದು ಹೋಲ್ ಇದೆ, ಇಲ್ಲೊಂದು ಹೋಲ್ ಇದೆ. ಸೊ ಇದನ್ನು ನಾವು ಮಾಡ್ಬೋದು. ಇಲ್ಲಿ ಹೋಲ್ ಕೊಟ್ಟಿದ್ದಾರೆ, ನಾವು ಇಲ್ಲಿ ಹೋಲ್ ಹಾಕಿದ್ರೆ ಅದು ಸಿಮೆಟ್ರಿಕಲ್ ಫಿಗರ್ ಆಗುತ್ತೆ. ನಮ್ಗೆ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ, ಇಲ್ಲಿ ನಾವು ಹೋಲ್ ಹಾಕಿದ್ರೆ ಇದನ್ನು ಈಕ್ವಲ್ ಆಗಿ ಸಿಮೆಟ್ರಿಕಲ್ ಫಿಗರ್ ಬರುತ್ತೆ. The following figure, the mirror line, that is the line of symmetry, is given as dotted line. Complete the each performing reflection in the dotted mirror line. ಸೊ ಇಲ್ಲಿ ನಿಮಗೆ ಡಾಟೆಡ್ ಲೈನ್ ಕೊಟ್ಟಿದ್ದಾರೆ, ಇದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಸೊ ಸ್ಕ್ವೇರ್ ಕೊಟ್ಟಿದ್ದಾರೆ, ಇದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ, ಈ ಥರ ಕಂಪ್ಲೀಟ್ ಮಾಡಬೇಕು. ಟ್ರಯಾಂಗಲ್ದು ಹಾಫ್ ಶೇಪ್ ಕೊಟ್ಟಿದ್ದಾರೆ, ಇದನ್ನು ಹಿಂಗೆ ಹಾಕಿ ನಾವು ಕಂಪ್ಲೀಟ್ ಮಾಡಬೇಕು. ರಾಂಬಸ್ ಕೊಟ್ಟಿದ್ದಾರೆ, ಇದನ್ನು ನಾವು ಈ ಥರ ಕಂಪ್ಲೀಟ್ ಮಾಡಬೇಕು. ಸರ್ಕಲ್, ನೆಕ್ಸ್ಟ್ ಪೆಂಟಾಗನ್, ನೆಕ್ಸ್ಟ್ ಆಕ್ಟಾಗನ್ ಕೊಟ್ಟಿದ್ದಾರೆ. 8 1 2 3 4 5 6 7 8 ಲೈನ್ಸಿಂದ ಆಕ್ಟಾಗನ್ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂದರೆ, ಐಡೆಂಟಿಫೈ ದ ಮಲ್ಟಿಪಲ್ ಲೈನ್ಸ್ ಆಫ್ ಸಿಮಿಟ್ರಿ ಇಫ್ ಎನಿ ಇನ್ ದ ಈಚ್ ಆಫ್ ದ ಫಿಗರ್. ಸೊ ಇಲ್ಲಿ ಮಲ್ಟಿಪಲ್ ಸಿಮಿಟ್ರಿ ಫಿಗರ್ಸ್ ಬರುತ್ತೆ, ಲೈನ್ ಬರುತ್ತೆ. ಸೊ ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಈ ಫಿಗರ್ಗೆ ಇಲ್ಲಿಂದ ಒಂದು ಹಾಕಬೇಕು, ಇಲ್ಲಿಂದ, ಸೊ ಇಲ್ಲಿಂದ. ಸೊ ಇದೊಂದು ಲೈನ್ ಆಫ್ ಸಿಮಿಟ್ರಿ ಆಗುತ್ತೆ. ಸೊ ಈ ಫಿಗರೇ ಕರೆಕ್ಟಾಗಿ ಹಾಫ್ ಡಿವೈಡ್ ಮಾಡಿದ್ರೆ ಇದನ್ನು ಮಾಡ್ಬೋದು, ಇದು ಈಕ್ವಲ್ ಆಗುತ್ತೆ. ಸೊ ಇಲ್ಲೂ ಲೈನಾಗಿ ಕರೆಕ್ಟಾಗಿ ನಾವು ಡಿವೈಡ್ ಮಾಡಿದ್ರೆ ಇದು ಈಕ್ವಲ್ ಆಗುತ್ತೆ. ಸೊ ಇದನ್ನು ಇಲ್ಲಿಂದ ನಾವು ಇಲ್ಲಿಂದ ಫುಲ್ಲು ಇಲ್ಲಿಂದ ಹಾಕಬೇಕು, ಇಲ್ಲಿಂದ ಇಲ್ಲಿವರೆಗೂ ಹಾಕಬೇಕು, ಲೈನ್ ಆಫ್ ಸಿಮಿಟ್ರಿ ಬರುತ್ತೆ. ಸೊ ಇದನ್ನು ಇಲ್ಲಿಂದ ಮತ್ತು ಇಲ್ಲಿಂದ. ಸೊ ದಿಸ್ ಈಸ್ ದ ಲೈನ್ ಆಫ್ ಸಿಮಿಟ್ರಿ. ಸೊ ಇದನ್ನು ಈ ಫಿಗರ್ನ ನಾವು ಇಲ್ಲಿಂದ ನೆಕ್ಸ್ಟ್ ಇಲ್ಲಿಂದ, ನೆಕ್ಸ್ಟ್ ಇಲ್ಲಿಂದ. ಸೊ ದಿಸ್ ಒನ್ ಓನ್ಲಿ ದಿಸ್ ಒನ್, ಇದಕ್ಕೆ ನಾವು ಇಲ್ಲಿಂದ ಹಾಕಿದ್ರೆ ಲೈನ್ ಆಫ್ ಸಿಮಿಟ್ರಿ ಆಗುತ್ತೆ. ಸೊ ಇದನ್ನು ನೋಡಿ ನಾವು 1 2 3 4 5 1 2 3 4 5 ಲೈನ್ಸ್ ಸಿಮಿಟ್ರಿ ನಮಗೆ ಸಿಗುತ್ತೆ. ಕಾಪಿ ದ ಫಿಗರ್ ಗಿವನ್ ಹಿಯರ್. Take one diagonal as a line of symmetry and shade few more colors symmetrical diagonal. More than weight to will the figure be symmetric about both the diagonal? Yes, ಇದು ಸಿಮಿಟ್ರಿಕಲ್ ಫಿಗರೇ. ಇದನ್ನು ನಾವು ಡಾಟೆಡ್ ಲೈನ್ಸಲ್ಲಿ ಎಲ್ಲೆಲ್ಲಿ ಮಾಡ್ಬೋದು ಅಂದರೆ, ಎಕ್ಸಾಕ್ಟಾಗಿ ನಮಗೆ ಸಿಮಿಟ್ರಿಕಲ್ ಫಿಗರ್ ಬರಬೇಕು ಅಂದರೆ ಇಲ್ಲಿ ನಾವು ಕಲರ್ನ ಮಾಡಿದ್ರೆ ಇದು ಸಿಮಿಟ್ರಿಕಲ್ ಫಿಗರ್ ಆಗುತ್ತೆ. ಸೊ ಇದನ್ನು ಇನ್ಕಂಪ್ಲೀಟ್ ಕೊಟ್ಟಿದ್ದಾರೆ, ಈ ಶೇಪನ್ನು ನಾವು ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿವರೆಗೂ ಲೈನ್ ಹಾಕಬೇಕು, ಇಲ್ಲಿಂದ ಇಲ್ಲಿವರೆಗೂ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ರೆ ನೋಡಿ ಹಿಂಗೆ ಬಂದಿದೆ. ಸೊ ಇದು ಅಷ್ಟೇ, ಹಿಂಗೆ ಬಂದು ಇಲ್ಲಿ ಹಾಫ್ ಎಂಡ್ ಆಗಿದೆ. ಸೊ ಅದಕ್ಕೆ 1 ಬಾಕ್ಸ್ ಎಂಪ್ಟಿ ಇದೆ, ಅದಕ್ಕೆ ಇಲ್ಲೂ 1 ಬಾಕ್ಸ್ ಎಂಪ್ಟಿ ಮಾಡಿದ್ದೀವಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಇದು ಹಾಫ್ ಹಿಂಗೆ ಬಾಕ್ಸ್ ಬರುತ್ತೆ, ಇದು ಫುಲ್ ಬಾಕ್ಸ್. ಸೊ ಹಾಫ್ ಇದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇದನ್ನು ಅಷ್ಟೇ ಇಲ್ಲಿಂದ ಹಿಂಗೆ ಬಂದು ಇಲ್ಲಿಂದ ಬಂದು ಹಿಂಗೆ ಬಂದು ಲೈನ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಇದು ಸಿಮಿಟ್ರಿ. ಇದನ್ನು ನಾವು ಈ ಥರ ಮಾಡಿದ್ರೆ ಸಿಮಿಟ್ರಿಕ್ ಕಂಪ್ಲೀಟ್ ಆಗುತ್ತೆ. ಸೊ ಸ್ಟೇಟ್ ದ ನಂಬರ್ ಲೈನ್ ಆಫ್ ಸಿಮಿಟ್ರಿ ಫಾರ್ ದ ಫಿಗರ್. ಸೊ ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಎಷ್ಟು ಸಿಮಿಟ್ರಿಕಲ್ ಲೈನ್ಸ್ ಬರುತ್ತೆ? 3 ಬರುತ್ತೆ. ಆ್ಯನ್ ಐಸೋಸೆಲಸ್ ಟ್ರಯಾಂಗಲಲ್ಲಿ 1 ಬರುತ್ತೆ. ಈ ಸ್ಕೇಲಿನ್ ಟ್ರಯಾಂಗಲಲ್ಲಿ 0 ಬರುತ್ತೆ. ಈ ಸ್ಕ್ವೇರಲ್ಲಿ 4 ಸಿಮಿಟ್ರಿಕಲ್ ಲೈನ್ಸ್ ಬರುತ್ತೆ. ಈ ರೆಕ್ಟ್ಯಾಂಗಲಲ್ಲಿ 2 ಸಿಮಿಟ್ರಿಕಲ್ ಲೈನ್ಸ್ ಬರುತ್ತೆ. ರಾಂಬಸಲ್ಲಿ 2 ಸಿಮಿಟ್ರಿಕಲ್ ಲೈನ್ಸ್ ಬರುತ್ತೆ. ಪ್ಯಾರಲೋಗ್ರಾಮಲ್ಲಿ 0 ಬರುತ್ತೆ. ಕ್ವಾಡ್ರಿಲ್ಯಾಟ್ರಲಲ್ಲಿ 0 ಬರುತ್ತೆ. ಈ ರೆಗ್ಯುಲರ್ ಹೆಕ್ಸಾಗನಲ್ಲಿ 6 ಬರುತ್ತೆ. ಸರ್ಕಲಲ್ಲಿ ಇನ್ಫೈನೈಟ್ಲಿ ಬರುತ್ತೆ. ಸೊ ಕೌಂಟ್ ಮಾಡೋಕ್ಕಾಗ್ದಲೇ ಇರುವಂಥ ಸಿಮಿಟ್ರಿಕಲ್ ಲೈನ್ಸ್ ಬರುತ್ತೆ. ವಾಟ್ ಲೆಟರ್ ಆಫ್ ದ ಇಂಗ್ಲೀಷ್ ಆಲ್ಫಾಬೆಟ್ ಹ್ಯಾವ್ ರಿಫ್ಲೆಕ್ಷನ್ ಸಿಮಿಟ್ರಿ? ಸೊ ರಿಫ್ಲೆಕ್ಷನ್ ಸಿಮಿಟ್ರಿ ರಿಲೇಟೆಡ್ ಟು ಮಿರರ್ ರಿಫ್ಲೆಕ್ಷನ್. ಸೊ ಮಿರರ್ ರಿಫ್ಲೆಕ್ಷನ್ ಯಾವ್ದ್ಯಾವ್ದಿದೆ ಆಲ್ಫಾಬೆಟ್ಸಲ್ಲಿ ಅಂತ. ಸೊ ಎ
HIMOTUVWXY. ಇದನ್ನು ನಾವು ಮಿರರಲ್ಲಿ ಇಟ್ಟಿದ್ರೆ ಎಕ್ಸಾಕ್ಟಾಗಿ ರಿಫ್ಲೆಕ್ಷನ್ ಬರ್ತಾ ಇರುತ್ತೆ. ಸೊ ಇದನ್ನು ನಾವು ರಿಫ್ಲೆಕ್ಷನ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಈ ವರ್ಟಿಕಲ್ ಮಿರರಲ್ಲಿ ಇಷ್ಟು ಬರುತ್ತೆ. ಹಾರಿಜಾಂಟಲ್ ಮಿರರಲ್ಲಿ BCDEHIOY. ಬೋತ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಮಿರರಲ್ಲಿ OXIH ಇಷ್ಟು ಬರುತ್ತೆ. ಗಿವ್ 3 ಎಕ್ಸಾಂಪಲ್ಸ್ ಆಫ್ ಶೇಪ್ಸ್ ವಿತ್ ನೋ ಲೈನ್ಸ್ ಆಫ್ ಸಿಮಿಟ್ರಿ. ಸೊ ನೋ ಲೈನ್ಸ್ ಇದರಲ್ಲಿ ನಾವು ಎಕ್ಸಾಕ್ಟಾಗಿ ಕಟ್ ಮಾಡಿದ್ರೂ ಸಿಮಿಟ್ರಿ ಬರಲ್ಲ. Z ಉಲ್ಟಾ CP ಇದನ್ನು ಮಾಡ್ಬೋದು. ಸೊ ಇದರಲ್ಲಿ ನಾವು ಶೇಡ್ ಮಾಡಿದ್ರೂ ಎಕ್ಸಾಕ್ಟಾಗಿ ಸಿಮಿಟ್ರಿಕಲ್ ಫಿಗರ್ ಬರಲ್ಲ. ವಾಟ್ ಅದರ್ ನೇಮ್ ಕ್ಯಾನ್ ಯು ಗಿವ್ ಟು ದ ಲೈನ್ ಆಫ್ ಸಿಮಿಟ್ರಿ? ಆ್ಯಂಡ್ ಐಸೋಸೆಲಸ್ ಆ್ಯಂಗಲ್ಗೆ ಮೀಡಿಯನ್ ಅಂತ ಕೊಡ್ಬೋದು. ಈ ಸರ್ಕಲ್ಗೆ ಡಯಾಮೀಟರ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ಎಕ್ಸರ್ಸೈಸ್ 12.2 ವಿಚ್ ಆಫ್ ದ ಫಿಗರ್ ಹ್ಯಾವ್ ರ್ಯಾಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದೆನ್ 1? ಸೊ ಇದು 1, ಇದು ಟ್ರಯಾಂಗಲ್ 2, ಇದು 0, ಇದಕ್ಕೆ 3, ಇದಕ್ಕೆ 4, ಇದಕ್ಕೆ 5. ಗಿವ್ ದ ಆರ್ಡರ್ ಆಫ್ ರೊಟೇಷನ್ ಸಿಮಿಟ್ರಿ ಫಾರ್ ಈಚ್. 2, 2, 3, 3, 4, 4, 5 ಒಂದೇ, 6 ಒಂದೇ. ಗೊತ್ತಾಯ್ತಾ? ಸೊ ಇಷ್ಟು. ಸೊ ನೆಕ್ಸ್ಟ್ ಇಲ್ಲಿದೆ ನೋಡಿ, ಎಕ್ಸಸೈಸ್ ನಂಬರ್ 12.3. ನೇಮ್ ಎನಿ 2 ಫಿಗರ್ ದಟ್ ಹ್ಯಾವ್ ಬೋತ್ ಲೈನ್ ಸಿಮಿಟ್ರಿ ಆ್ಯಂಡ್ ರ್ಯಾಷನಲ್ ಸಿಮಿಟ್ರಿ. ಯಾವುದ್ರಲ್ಲಿ ಲೈನ್ ಆಫ್ ಸಿಮಿಟ್ರಿ ಇರುತ್ತೆ, ರ್ಯಾಷನಲ್ ಸಿಮಿಟ್ರಿ ಇರುತ್ತೆ. ಸ್ಕ್ವೇರ್ ಮತ್ತು ಸರ್ಕಲಲ್ಲಿ. ಡ್ರಾ ವೇರ್ ಎವರ್ ಪಾಸಿಬಲ್ ಎ ರಫ್ ಸ್ಕೆಚ್ ಆಫ್ ಎ ಟ್ರಯಾಂಗಲ್ ವಿತ್ ಬೋತ್ ಲೈನ್ ಆ್ಯಂಡ್ ರೊಟೇಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದೆನ್ 1. ಅದನ್ನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ನಾವು ಡ್ರಾ ಮಾಡ್ಬೋದು. ಎ ಟ್ರಯಾಂಗಲ್ ವಿತ್ ಓನ್ಲಿ ಲೈನ್ ಸಿಮಿಟ್ರಿ ಆ್ಯಂಡ್ ನೋ ರ್ಯಾಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದೆನ್ 1. ಅದನ್ನು ಐಸೋಸೆಲಸ್ ಟ್ರಯಾಂಗಲ್ ಅಂತೀವಿ. ಎ ಕ್ವಾಡ್ರಿಲ್ಯಾಟ್ರಲ್ ವಿತ್ ಎ ರೊಟೇಷನ್ ಸಿಮಿಟ್ರಿ ಆರ್ಡರ್ ಮೋರ್ ದೆನ್ 1 ಬಟ್ ನಾಟ್ ಲೈನ್ ಸಿಮಿಟ್ರಿ. ಇಟ್ಸ್ ನಾಟ್ ಪಾಸಿಬಲ್. ಪಾಸಿಬಲ್ಲೇ ಆಗಲ್ಲ ಅದು. ಎ ಕ್ವಾಡ್ರಿಲ್ಯಾಟ್ರಲ್ ವಿತ್ ಲೈನ್ ಸಿಮಿಟ್ರಿ ಬಟ್ ನೋ ರ್ಯಾಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದೆನ್ 1. ಟ್ರಫೀಸಿಯಂ ಬರುತ್ತೆ ಇದಕ್ಕೆ. ಇಫ್ ಎನಿ ಫಿಗರ್ ಹ್ಯಾವ್ 2 or more ಲೈನ್ಸ್ ಆಫ್ ಸಿಮಿಟ್ರಿ ವಾಟ್ ಶುಡ್ ಬಿ ರ್ಯಾಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದೆನ್ n? ಎಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಸೆಂಟರ್ ಆಫ್ ರೊಟೇಷನ್ ಎಸ್, ಆರ್ಡರ್ ಆಫ್ ರೊಟೇಷನ್ 4, ಆ್ಯಂಗಲ್ ಆಫ್ ರೊಟೇಷನ್ 90 ಡಿಗ್ರಿ. ರೆಕ್ಟ್ಯಾಂಗಲ್ಗೆ ಸೆಂಟರ್ ಆಫ್ ರೊಟೇಷನ್ 2, ಆರ್ಡರ್ ಆಫ್ ರೊಟೇಷನ್ 2, ಆ್ಯಂಗಲ್ ಆಫ್ ರೊಟೇಷನ್ 180 ಡಿಗ್ರಿ. ರಾಂಬಸ್ಸಿಗೆ ಸೆಂಟರ್ ಆಫ್ ರೊಟೇಷನ್ 2, ಆರ್ಡರ್ ಆಫ್ ರೊಟೇಷನ್ 2, ಪ್ಯಾರಲಲ್ ಅಂತ ಕೂಡ ನಾವು ಹೇಳ್ತೀವಿ 2, ಆ್ಯಂಗಲ್ ಆಫ್ ರೊಟೇಷನ್ 180 ಡಿಗ್ರಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಸೆಂಟರ್ ಆಫ್ ರೊಟೇಷನ್ ಪ್ಯಾರಲಲ್, ಆರ್ಡರ್ ಆಫ್ ರೊಟೇಷನ್ 3, ಆ್ಯಂಗಲ್ ಆಫ್ ರೊಟೇಷನ್ 120. ರೆಗ್ಯುಲರ್ ಹೆಕ್ಸಾಗನಲ್ಲಿ ಸೆಂಟರ್ ಆಫ್ ರೊಟೇಷನ್ 2, ಆರ್ಡರ್ ಆಫ್ ರೊಟೇಷನ್ 6, ಆ್ಯಂಗಲ್ ಆಫ್ ರೊಟೇಷನ್ 60 ಡಿಗ್ರಿ. ಸರ್ಕಲಲ್ಲಿ ಸೆಂಟರ್ ಆಫ್ ರೊಟೇಷನ್ ಪ್ಯಾರಲಲ್, ಇನ್ಫೈನೈಟ್ ಆರ್ಡರ್ ಆಫ್ ರೊಟೇಷನ್, ಆ್ಯಂಗಲ್ ಆಫ್ ರೊಟೇಷನ್ ಎವ್ರಿ ಪಾರ್ಟ್. ಸೆಮಿ ಸರ್ಕಲಲ್ಲಿ ಸೆಂಟರ್ ಆಫ್ ರೊಟೇಷನ್ 2, ಆರ್ಡರ್ ಆಫ್ ರೊಟೇಷನ್ 1, ಆ್ಯಂಗಲ್ ಆಫ್ ರೊಟೇಷನ್ 360 ಡಿಗ್ರಿ. ಸೊ ನೆಕ್ಸ್ಟ್, ನೇಮ್ ದ ಕ್ವಾಡ್ರಿಲ್ಯಾಟ್ರಲ್ ವಿಚ್ ಹ್ಯಾವ್ ಬೋತ್ ಲೈನ್ ಆ್ಯಂಡ್ ರ್ಯಾಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದೆನ್ 1. ಸ್ಕ್ವಯರ್. ಆಫ್ಟರ್ ರೊಟೇಟಿಂಗ್ 60 degree about the center, a figure look exactly same origin of what are the angles happen for the figure? 60 degree, 120 degree, 180 degree, 240 degree, 300 degree, 360 degree. Can we have rational symmetry of order more than 1 whose angle is rotation? 45ಗೆ ಎಸ್ ಅನ್ಬೋದು, ಯಾಕಂದರೆ ಈಸಿಯಾಗಿ ಡಿವೈಡ್ ಆಗುತ್ತೆ. 70ಗೆ ಡಿವೈಡ್ ಆಗಲ್ಲ, ಡಿವೈಡ್ ಆದ್ರೂ ಡೆಸಿಮಲ್ ಪಾಯಿಂಟ್ ಬರುತ್ತೆ, ಅದಕ್ಕೆ ನೋ ಅಂತ ಹಾಕಿದ್ದೀನಿ. ಸೊ ಇಷ್ಟು ಸಿಮೆಟ್ರಿ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನು ಅರ್ಥ ಆಗಿಲ್ಲ ಅದನ್ನು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.